ಮಧ್ಯಪ್ರಾಚ್ಯದಲ್ಲಿ ಯುದ್ಧಗಳು ಇನ್ನಷ್ಟು ತೀವ್ರ ಸ್ಥಿತಿಗೆ ತಲುಪುತ್ತಿದ್ದು ಅಮೆರಿಕ ಮಿತ್ರ ರಾಷ್ಟ್ರಗಳಿಗೆ ಇರಾನ್ ಎಚ್ಚರಿಕೆ ನೀಡಿದೆ. ಸಾವಿನ ವದಂತಿ ಮಧ್ಯೆ ಚಹಾ ಕುಡಿಯುತ್ತಾ ಇಸ್ರೇಲ್ ಪ್ರಧಾನಿ ಕಾಣಿಸಿಕೊಂಡಿರುವುದು ಈಗ ಚರ್ಚೆಗೆ ಕಾರಣವಾಗ್ತದೆ. ಈ ಎಲ್ಲದರ ಮಾಹಿತಿ ಎಲ್ಲಿದೆ ನೋಡಿ. ಕುವೈತ್ ಸೇನಾ ತಾಣದ ಮೇಲೆ ಡ್ರೋನ್ ದಾಳಿ. ಅಮೆರಿಕ ಇತರೆ ರಾಷ್ಟ್ರಗಳಿಗೆ ಇರಾನ್ ಎಚ್ಚರಿಕೆ. ಇಸ್ರೇಲ್ ಮತ್ತು ಅಮೆರಿಕ ನಡುವೆ ಇರಾನ್ ಜೊತೆ ನಡೆಯುತ್ತಿರುವ ಯುದ್ಧ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು, ಇರಾನ್ ಅಮೆರಿಕದ ಮಿತ್ರ ರಾಷ್ಟ್ರಗಳಿಗೆ ಖಡಕ್ ಎಚ್ಚರಿಕೆ ನೀಡಿದೆ. ಅಮೆರಿಕ ಸೇನೆ ಬಳಸುವ ತಾಣಗಳು ತಮ್ಮ ಪಕ್ಕದ ದೇಶದಲ್ಲಿದ್ದು ಅಲ್ಲಿಂದಲೇ ದಾಳಿಗಳು ನಡೆಯುತ್ತಿರುವುದಕ್ಕೆ ಸಾಕಷ್ಟು ಸಾಕ್ಷ್ಯಗಳಿವೆ ಎಂದು ಇರಾನ್ ಹೇಳಿದ್ದು, ನಮ್ಮ ಹಾಗೂ ಅಮೆರಿಕ ಇಸ್ರೇಲ್ ನಡುವೆ ನಡೆಯುತ್ತಿರುವ ಯುದ್ಧದಲ್ಲಿ ನೆರೆ ರಾಷ್ಟ್ರಗಳು ಹಸ್ತಕ್ಷೇಪ ಮಾಡಬಾರದು, ಮಾಡಿದರೆ ತಕ್ಕ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಕಠಿಣ ಸಂದೇಶ ರವಾನಿಸಿದೆ. ಇನ್ನು ಇದೇ ವೇಳೆ ಯುಎಇಯ ಪ್ರಮುಖ ಬಂದರುಗಳ ಬಳಿ ಭಾನುವಾರ ಇರಾನ್ ಕೊಲ್ಲಿ ದೇಶಗಳ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿದೆ. ದುಬೈನ ಮರಿನಾ ಅಲ್ ಸುಫೌಹಾ ಪ್ರದೇಶಗಳಲ್ಲಿ ಹಾಗೂ ಕುವೈತ್ನಲ್ಲಿರುವ ಅಮೆರಿಕ ಮತ್ತು ಇಟಲಿ ಸೈನಿಕರು ಬಳಸುವ ಸೇನಾ ತಾಣದ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆದಿರುವುದಾಗಿ ವರದಿಯಾಗಿದ್ದು, ಕುವೈತ್ನ ಅಲಿ ಅಲ್ ಸಲೇಂ ವಾಯುನೆಲೆಯಲ್ಲಿ ನಡೆದ ಡ್ರೋನ್ ದಾಳಿಯು ಇಟಲಿಗೆ ಸೇರಿದ ಮಾನವರಹಿತ ವಿಮಾನವನ್ನು ನಾಶವಾಗಿದೆ ಎಂದು ಇಟಲಿ ಸೇನೆ ತಿಳಿಸಿದೆ. ಸದ್ಯ ಈ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಮಾತುಕತೆಗೆ ನಾವು ಸಿದ್ಧವಿದ್ದರೂ ಇರಾನ್ ತಯಾರಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಫೋಟಕ ಹೇಳಿಕೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧದ ಬೆಳವಣಿಗೆಯ ಬಗ್ಗೆ ಒಂದು ಸ್ಫೋಟಕವಾದ ಅಪ್ಡೇಟ್ ನೀಡಿದ್ದು, ನಾವು ಅವರೊಂದಿಗೆ ಮಾತುಕತೆ ನಡೆಸುತ್ತಿದ್ದೇವೆ. ಇರಾನ್ ಯುದ್ಧವನ್ನು ಅಂತ್ಯಗೊಳಿಸಲು ಒಪ್ಪಂದ ಮಾಡಿಕೊಳ್ಳಲು ಸಿದ್ಧವಿಲ್ಲ. ಇರಾನ್ ಅದಕ್ಕಾಗಿ ಸಿದ್ಧತೆ ತೋರಿದರೂ ಒಪ್ಪಂದದ ಷರತ್ತುಗಳು ಇನ್ನೂ ಸಮರ್ಪಕವಾಗಿಲ್ಲ ಎಂದು ಹೇಳಿದರು. ಪಶ್ಚಿಮ ಏಷ್ಯಾದಾದ್ಯಂತ ಹಬ್ಬಿದ ಯುದ್ಧ ನಿಲ್ಲಿಸಲು ಹಾಗೂ ಜಾಗತಿಕ ಮಾರುಕಟ್ಟೆ ತಲ್ಲಣಗಳ ನಿಯಂತ್ರಣಕ್ಕೆ ರಾಜತಾಂತ್ರಿಕ ಮಾತುಕತೆ ಪ್ರಗತಿಯಲ್ಲಿದೆಯೇ ಎನ್ನುವ ಪ್ರಶ್ನೆಗೆ ಸಹ ಟ್ರಂಪ್ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ತಿಳಿದು ಬಂದಿದೆ. ಸಾವಿನ ವದಂತಿಯನ್ನ ತಳ್ಳಿ ಹಾಕಿದ ಇಸ್ರೇಲ್ ಪ್ರಧಾನಿ. ನನಗೆ ಇರೋದು 5 ಬೆರಳುಗಳು ಎಂದ ಬೆಂಜಮಿನ್ ನೇತನ್ಯಾಹು ಹತ್ಯೆಯಾಗಿದ್ದಾರೆ ಎಂಬ ಸುದ್ದಿ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿತ್ತು. ಮಾರ್ಚ್ 13ರಂದು ಅವರ ಬಲಗೈಯಲ್ಲಿ 6 ಬೆರಳುಗಳು ಗೋಚರಿಸುತ್ತಿವೆ ಎಂದು ಕೆಲವರು ಹೇಳಿಕೊಂಡರು. ಆದರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಸಾವಿನ ವದಂತಿಗಳ ನಡುವೆ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಈ ಮಧ್ಯೆ ವಿಡಿಯೋದಲ್ಲಿ ನನಗೆ ಇರೋದು 5 ಬೆರಳು ಎಂದು ಹೇಳಿದ್ದಾರೆ. ಇದರಿಂದ ಸುಳ್ಳು ವದಂತಿ ಹಬ್ಬಿಸಿದ ಇರಾನ್ಗೆ ತೀವ್ರ ಮುಖಭಂಗವಾಗಿದೆ. ಚೀನಾಗೂ ತಟ್ಟಿದ ತೈಲ ಮತ್ತು ಅನಿಲ ಬಿಸಿ. ಅಮೆರಿಕ ಇರಾನ್ ಯುದ್ಧದ ಬಿಸಿ ನಿಧಾನವಾಗಿ ಜಗತ್ತನ್ನೇ ಆವರಿಸಿಕೊಳ್ಳುತ್ತಿದೆ. ತೈಲ ಮೂಲ ಸೌಲಭ್ಯ ವ್ಯವಸ್ಥೆಯು ಯುದ್ಧದ ದಾಳಿ ಪ್ರತಿದಾಳಿಯಿಂದ ಜಗತ್ತು ಇಂಧನ ಅಭಾವದ ಸುಳಿಗೆ ಸಿಲುಕಿದೆ. ಕಾರ್ಗ್ ದ್ವೀಪದ ಮೇಲಿನ ದಾಳಿ ಬಳಿಕ ಚೀನಾದಲ್ಲಿ ತೈಲ ಕೊರತೆಯ ಭೀತಿ ಎದುರಾಗಿದೆ. ಇರಾನ್ ಕಾರ್ಗ್ ದ್ವೀಪದ ತೈಲ ಸಾಗಾಣಿಕೆ ಕೇಂದ್ರದಿಂದ ಚೀನಾ ಪ್ರತಿದಿನ 1.38 ದಶಲಕ್ಷ ತೈಲ ಆಮದು ಮಾಡಿಕೊಳ್ಳುತ್ತಿದೆ. ಕಾರ್ಗ್ ಮೇಲೆ ಅಮೆರಿಕ ಪಡೆಗಳ ದಾಳಿ ಬಳಿಕ ತೈಲ ಮೂಲ ಸೌಲಭ್ಯ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಪರಿಣಾಮ ತೈಲ ಪೂರೈಕೆ ಸ್ಥಗಿತಗೊಂಡಿದ್ದು ಚೀನಾದಲ್ಲಿ ಇಂಧನ ಅಭಾವದ ಭೀತಿ ಆವರಿಸಿದೆ. ಇರಾನ್ನಿಂದ ತೈಲ ರಫ್ತು ಸ್ಥಗಿತಗೊಂಡ ಬೆನ್ನಿಗೆ
ಚೀನಾದಲ್ಲಿ 4 ವರ್ಷಗಳ ಬಳಿಕ ತೈಲ ಬೆಲೆ ಶೇಕಡ 10ರಷ್ಟು ಏರಿಕೆಯಾಗಿದೆ. ಲೀಟರ್ ಪೆಟ್ರೋಲ್ ಬೆಲೆ 99 ರೂಪಾಯಿಗಳಿಂದ 109 ರೂಪಾಯಿಗೆ ಹೆಚ್ಚಳವಾಗಿದೆ. ಯುದ್ಧದಲ್ಲಿ ದಾಳಿಯಿಂದ ದೇಶಗಳ ಮಧ್ಯೆ ಪ್ರತೀಕಾರ ಕಿಚ್ಚು ಇನ್ನಷ್ಟು ಹೆಚ್ಚಾಗಿದೆ. ಪ್ರತೀಕಾರದ ಪ್ರತಿಜ್ಞೆ ಮಾಡಿದ ಇರಾನ್, ಇಸ್ರೇಲ್ ಹಾಗೂ ಗಲ್ಫ್ ಪ್ರದೇಶಗಳಲ್ಲಿ ಕ್ಷಿಪಣಿಗಳ ಮಳೆ ಸುರಿಸುತ್ತಿದೆ. ಈ ಯುದ್ಧದಿಂದಾಗಿ ಈಗಾಗಲೇ 2,000ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ತೈಲ ಕೊರತೆಯಿಂದ ಈ ಯುದ್ಧ ಯಾವಾಗ ನಿಲ್ಲುತ್ತೋ ಅಂತ ಇತರೆ ರಾಷ್ಟ್ರಗಳು ಕಾಯ್ತಿದೆ.